ಇಲ್ಲ ಭಾಳಷ್ಟು ಕಾರ್ಯಕ್ರಮಗಳಿದೆ ಅಂದರು. ಸರಿ, ಇವತ್ತೊಂದು ಸಣ್ಣ ಸಂವಾದ ಮಾಡ್ಕೋಣ, ನಾಳೆ ಬೆಳಿಗ್ಗೆ ಮಾಧ್ಯಮ ಜೊತೆ ಕೂತ್ಕೋಣ ಅಂದ್ಕೊಂಡೆ. ಆದರೆ ನನ್ನ ಪ್ರೀತಿಯ ಮಾಧ್ಯಮ ಇವತ್ತೇ ಬಂದ್ಬಿಟ್ಟು. ಧನ್ಯವಾದಗಳು. ಯಾಕೆ ಮಾಧ್ಯಮಗಳು ತುಂಬ ಇಂಪಾರ್ಟೆಂಟ್ ಆಗಿದೆ, ಅನ್ಯಥಾ ಭಾವಿಸಬಾರ್ದು. ಈ 10 ವರ್ಷಗಳ ಈ ಕ್ರೌರ್ಯಕ್ಕೆ, ಈ ಸ್ಥಿತಿಗೆ ನಿಜವನ್ನು ಜನರಿಗೆ ತಲುಪಿಸುವಲ್ಲಿ ಮಾಧ್ಯಮಗಳು ಸೋತಿವೆ, ನ್ಯಾಷನಲ್ ಮೀಡಿಯಾ ಎಸ್ಪೆಷಲಿ ಅಂತ ನಾವು ನೋಡ್ತಾ ಇದ್ದೇವೆ. 10 ವರ್ಷದಿಂದ ನಾನು ತಮ್ಮನ್ನು ತಾವು ಮಾರ್ಕೊಳ್ಳೋದು ನೋಡಿದ್ದೆ, ಆದರೆ ದೇಶ ಮಾರೋದು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಇವತ್ತು ಮಾಧ್ಯಮ ಮತ್ತು ನಾವು ನೋಡಿ, ಮಾಧ್ಯಮಗಳಾಗಲಿ ಅಥವಾ ನಾವು ಪ್ರಜೆಗಳಾಗಲಿ, ನಾವು ಯಾವ ಪಕ್ಷದವರು ಅಲ್ಲ. ಅದಕ್ಕೆ ನಾನು ಯಾವ ಪಕ್ಷದವನು ಅಲ್ಲ. ನಾವು ಜನ, ದೇಶ ಅಂದರೆ ಜನ ಮತ್ತು ಮಾಧ್ಯಮಗಳು. ನಾವು ನಿರಂತರ ವಿರೋಧ ಪಕ್ಷ ಅಲ್ವೇ? ಹಾಗಿದ್ದಾಗ ಮಾತ್ರ ದೇಶ ಚೆನ್ನಾಗಿರೋದು. ಪಕ್ಷದವರೇನಿದೆ, ದೇಶದಲ್ಲಿ ಒಂದು 100 ಪಕ್ಷಗಳಿರ್ತವೆ, ಅದಕ್ಕೆ ಕಾರ್ಯಕರ್ತರು ಇರ್ತಾರೆ. 5 ವರ್ಷಕ್ಕೊಂದ್ಸಲ ಬಂದು ಹೋಗೋರು, ಅಂದ್ರೆ ನಾವೇ ಹತ್ಸಿ ಇಳಿಸೋರು. ಅವರು 5 years ಒನ್ಸ್, ನಾವು ಪರ್ಮನೆಂಟ್ ಅಲ್ವೇ? ನಾವಲ್ಲೇ ಪರ್ಮನೆಂಟ್. ಆದ್ರೆ ಈ ದೇಶ ಯಾಕೆ ಆಗಿದೆ? ಇವತ್ತು ಮಹಾಪ್ರಭುಗಳು ಓಡಾಡ್ತಾ ಇದ್ದಾರೆ ದೇಶದಲ್ಲಿ. ಅವ್ರನ್ನ ಯಾಕೆ ಮಹಾಪ್ರಭು ಅಂತ ಕರಿತೀನಿ ಅಂದ್ರೆ, ಹೆಸರು ಕರೆದ್ರೆ ಅವ್ರಿಗೆ ಬೇಜಾರಾಗುತ್ತಂತೆ. ಸರಿನಪ್ಪ, ಮಹಾಪ್ರಭು ಅಂತ ಕರಿತೀನಿ. ಈಗ ನನಗೂ ಆ ಹೆಸರು ಕೇಳಿದ್ರೆ ಕೆಟ್ಟ ಮಾತು ಹೇಳ್ದಂಗೆ ಇರುತ್ತೆ. ಅದಕ್ಕೆ ನಾನು ಮಹಾಪ್ರಭುಗಳೇ, ಮೊದಲು ನಾವು ಈ ವ್ಯವಸ್ಥೆಗೆ, ನಾವು ಪಡುತ್ತಿರುವ ಕಷ್ಟಕ್ಕೆ ಯಾರ ಕಾರಣ ಅಂತ ಯೋಚನೆ ಮಾಡಿದ್ರೆ ಮೊದಲು ನಾವೇ ಕಾರಣ. ಅದಕ್ಕೆ ನಾನು ಊರು ಸುತ್ತಾ ಇರೋದು. ಕೇರಳ ಹೋದೆ, ತಮಿಳುನಾಡು ಹೋದೆ, ಕರ್ನಾಟಕ ಆಯಿತು. ಸಾಹೇಬರು ಇವತ್ತು ಹೊರಟರು, ನಾಳೆ ದಾವಣಗೆರೆ ಮುಗಿಸ್ಕೊಂಡು ನಾನು ಹೊರಡ್ತೀನಿ ಆಂಧ್ರ ಪ್ರದೇಶಗೆ, ತೆಲಂಗಾಣಗೆ, ಆಮೇಲೆ ಕೋಲ್ಕತ್ತಾ, ಆಮೇಲೆ ಡೆಲ್ಲಿ. ಈ ಮಹಾಪ್ರಭು ಎಲ್ಲೋದು ಅಡಿಸ್ಕೊಂಡು ಹೋಗ್ತೀನಿ ನಾನು. ಅವ್ರು ಒಂದು ಭಾಷೆ, ಒಂದು ಧರ್ಮ, ಒಂದು ಜಾತಿ ಅಂತಾವಲ್ಲ, ಅವ್ರು ಒಂದೇ ಭಾಷೆಯಲ್ಲಿ ಮಾತಾಡ್ತಿರ್ತಾರೆ. ನನಗೆ ಗೊತ್ತಿಲ್ಲ 7 ಭಾಷೆಯಲ್ಲಿ ಮಾತಾಡ್ತಾ ಇರ್ತಾರೆ. ನೋಡಿ, ಸಂವಿಧಾನ ನಮಗೆ ಸಿಕ್ಕಿರೋದು ನಮ್ಮ ದುಡ್ಡು, ನಮ್ಮ ಕಾಸು, ನಮ್ಮ ದೇಶ. ನಮಗೆ ಪ್ರತಿನಿಧಿಗಳು ಬೇಕು. ನಮ್ಮ ಕೆಲಸ ಇದೆ, ನಮ್ಮ ದುಡ್ಡು ಸ್ವಲ್ಪ ನೋಡ್ಕೊಂಡು ದೇಶ ನಡೆಸ್ರಪ್ಪ ಅಂತ ನಾವು ಗೆಲ್ಲಿಸ್ತೀವಿ. ಆದ್ರೆ ನೋಡಿ, ರಾಜಕಾರಣದ ಪರಿಭಾಷೆ ಹೇಗೆ ಬದಲಾಗಿದೆ ಅಂದ್ರೆ, ಗೆದ್ದು ಪಕ್ಷದವರೆಲ್ಲ ನಮ್ಮ ಆಳ್ವಿಕೆಯಲ್ಲಿ ಇರ್ತಾರೆ. ನೀನ್ ಯಾವ ಧೋರಣೆ ನಾಯಕನೇ ಆಳಕ್ಕೆ? ನಿಮ್ಮ ಮನೆಯಿಂದ ನಾವು ಸೋತ್ ತಗೊಂಡಿದ್ದೀರಾ? ನಮ್ಮ ಆಡಳಿತದಲ್ಲಿ ಅಂತ ಹೇಳಿ, ಜಬ್ ಹಮ್ ಗೌರವ ಕರ್ತೇತೆ ಅಂತ ಹೇಳೋದು, ಅದನ್ನು ನಾವು ಬಿಟ್ಬಿಟ್ಟಿದ್ದೀವಿ. ಸೊ ಈಗ ಈ ಮಹಾಪ್ರಭುಗಳು ಆಳ್ವಿಕೆ ನಡೆಸ್ತಾ ಇದ್ದಾರೆ, ಓಡಾಡ್ತಿದ್ದಾರೆ ಮಹಾಪ್ರಭುಗಳು. ಇತ್ತೀಚೆಗೆ ನಾನು ವಾಡಿ ಅನ್ನೋ ಒಂದು ಊರಿಗೆ ಹೋಗಿದ್ದೆ, ಇಲ್ಲಿ ಬರ್ತಾ. ಅಲ್ಲಿ ಅಂಬೇಡ್ಕರ್ ಅವರು ಸ್ಪರ್ಶ ಮಾಡಿದ ಭೀಮ ಸ್ಪರ್ಶದ ನೆಲ ಬಹಳ ಅದ್ಭುತವಾಗಿತ್ತು. ಅಲ್ಲಿ ಒಂದು ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ಒಂದು ಗಾಡಿ ಮೇಲೆ ನಾನು ನಿಲ್ಲಿಸ್ಕೊಂಡು ಚಿಕ್ಕ ಮೆರವಣಿಗೆ ಹೊರಟು ಜನರೆಲ್ಲ ಕೈ ಕೊಡ್ತಾ ಇದ್ರು. ನನ್ನ ಪಕ್ಕದಲ್ಲಿ ಒಂದಿಬ್ಬರು ನಾಯಕರು, ಸರ್ ಎಲ್ಲೂ ಏನು ಸರ್ ಅಷ್ಟೊಂದು ಮುಟ್ಕೊಳ್ತೀರಿ, ಏನಾದ್ರು? ಇಲ್ಲ, ನಾನು ಸ್ಪರ್ಶ ಮಾಡಬೇಕು. ಆ ಸ್ಪರ್ಶ ಮಾಡ್ತಿದ್ರೆ ಅಲ್ಲೆಲ್ಲೋ ಕಬ್ಬಣ ಕೆಲಸ ಮಾಡೋನ್ ಬಂದು, ಅವನ ಕೈ ಹೊರಟಾಗಿತ್ತು. ಹೂ ಮಾರೋ ಹೆಂಗ್ಸ್ ಬಂದು, ಮಾಂಸದಲ್ಲಿ ರೋಡ್ ಬಂದು ಮುಟ್ಕೊಂಡು, ಚಿಕ್ಕ ಮಕ್ಕಳು ಮುಟ್ತಾ ಇದ್ರು, ಬೆವರಿತ್ತು, ಹೊರಟ ಥರ ಇತ್ತು. ಅದು ನನ್ನ ದೇಶ ಇತ್ತಲ್ಲ, ನನ್ನ ದೇಶದ ಸ್ಪರ್ಶ ಇತ್ತು ಅಲ್ಲಿ. ಆಗ ಯೋಚನೆ ಮಾಡಿದ್ರೆ ಈ ಮಹಾಪ್ರಭುಗಳು ಹೆಂಗ್ ಓಡಾಡ್ತಾರೆ, ಬರೀ ಟಾಟಾ ಮಾಡ್ಕೊಂಡು ಅಂದ್ರೆ ಹಿಟ್ಲರಿಂದ ಮಹಾರಾಜರ ಕಾಲದ ಇದ್ದ ಹಾಗೆ ಒಂದು ಪುಷ್ಪ ವಿಮಾನದಲ್ಲಿ ಬರ್ತಾರೆ, ಒಂದು ರಥದಲ್ಲಿ ಕೂತ್ಕೋತಾರೆ, ಅವ್ರ ಮೇಲೆ ಹೂವೆಲ್ಲ ಎರಚಿಸ್ತಾರೆ, ಹಿಂಗೆ ಟಾಟಾ ಮಾಡ್ತಾ ಹೋಗ್ತಾ ಇರ್ತಾರೆ. ಜನ ಬೇರೆ ಆ ಕಡೆ ಇರ್ತಾರೆ. ಅಲ್ಲಿಗೆ ತಂದಿದ್ದಾರೆ ಈ ದೇಶ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.